ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅದರೊಳಗೆ ಏನು ಮಾಡೋದ್ರಿ, ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಯೋದು. ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಈಸ್ ಗಿವನ್. ಇದ್ರ ಮೇಲೆ ಸಮ್ಸನ್ನು ನೋಡೋಣ. ಸೊ ಕ್ವಶನ್ ಏನು ನೋಡ್ರಿ, ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟ್ ಜಡ್ ಇನ್ ಟು ದ ಪಾರ್ಟ್ನರ್ಶಿಪ್. ದ NPSR is 4:3:3. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ. ಕ್ವಶನ್ ಏನು ಕೇಳ್ಯಾರಿ, ಅವರು ಎಕ್ಸ್ ಮತ್ತು ವೈ ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಜಡ್ ಅನ್ನೋ ನ್ಯೂ ಪಾರ್ಟ್ನರ್ ಏನಾಗ್ತಾನೆ, ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾನೆ. ಅವ್ರದ್ದು NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಕೊಟ್ಟಾರಿ, 4:3:3 ಕೊಟ್ಟಾರ. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಅನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು sacrifice share is equals to old share minus new share. ಸೊ ಫಸ್ಟ್ ಏನು ಮಾಡ್ಬೇಕ್ರಿ, ಎಕ್ಸ್ ಇಸ್ ಸ್ಯಾಕ್ರಿಫೈಸ್ ಶೇರ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಅಂದರೆ ಎಷ್ಟೈತ್ರಿ, 3:2 ಅಂದರೆ 3/5 ಆಗುತ್ತೆ. ಮೈನಸ್ ನ್ಯೂ ಶೇರ್ ಅಂದರೆ 4/10 ಆಗುತ್ತೆ. ಸೊ 5 ಮತ್ತು 10ದ LCM ತೆಗೆದ್ರೆ ಎಷ್ಟಾಗುತ್ತೆ ರೀ, 10 ಬರುತ್ತೆ. ಸೊ 5 2 10, 3 2 10 1 ಸೊ 3 2 6 ಮೈನಸ್ 4 1 4 ಡಿವೈಡೆಡ್ ಬೈ 10. 6 ಮೈನಸ್ 4 ಅಂದರೆ 2/10. ಇದು ಏನು ರೀ, ಎಕ್ಸ್ ಸ್ಯಾಕ್ರಿಫೈಸ್ ಶೇರ್ ಇದು. ಅದೇ ರೀತಿಯಾಗಿ ವೈಸ್ ಸ್ಯಾಕ್ರಿಫೈಸ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು. ವೈಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಎಷ್ಟೈತ್ರಿ, 2/5 ಮೈನಸ್ ನ್ಯೂ ರೇಷಿಯೋ ಅಂದರೆ 3/10 ಆಗುತ್ತೆ. ಇಸ್ ಈಕ್ವಲ್ಸ್ ಟು 5 ಮತ್ತು 10ದ LCM ತೆಗೆದ್ರೆ ಎಷ್ಟಾಗುತ್ತೆ ರೀ, 10 ಬರುತ್ತೆ. ಅದಕ್ಕೆ 5 2 ಇಲ್ಲಿ 2 ಮೇಲೇನು 2 ಇಂಟು ಮಾಡ್ಬೇಕು. 10 1 10 1 2 2s 4 ಮೈನಸ್ 3 1s 3 ಡಿವೈಡೆಡ್ ಬೈ 10. 4 ಮೈನಸ್ 3 1/10. ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 2:1 ರೀ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಕ್ವಶನ್ ಏನು ಕೇಳ್ಯಾರಿ ಅವರು, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3. ದೇ ಅಡ್ಮಿಟ್ ಮಿಸ್ಟರ್ ಕೆ ಇನ್ ಟು ದ ಪಾರ್ಟ್ನರ್ಶಿಪ್. ದ NPSR is 7:4:3. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಎ ಆ್ಯಂಡ್ ಬಿ ಅಂತ ಕೇಳಿದ್ದಾರೆ. ಅಂದರೆ ಎ ಆ್ಯಂಡ್ ಬಿ ಅವ್ರು ಏನದ ರೀ, ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 4:3 ಪ್ರಕಾರ ಹಂಚ್ಕೋತಾರಂತ. ಅವ್ರು ಏನು ಮಾಡ್ತಾರೆ, ಮಿಸ್ಟರ್ ಕೆ ಅನ್ನೋನ್ನ ಅಡ್ಮಿಟ್ ಮಾಡ್ಕೋತಾರಂತ. ಅವಾಗ ಅವ್ರದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬರ್ತೈತೆ ಅಂತಂದರೆ 7:4:3 ಐತಿ. ಅವಾಗ ಏನು ಕೇಳಿದ್ದಾರೆ ಅವರು, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಎ ಮತ್ತು ಬಿ ಅವ್ರದ್ದು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. A's sacrifice share is equals to ಓಲ್ಡ್ ಶೇರ್ ಎಷ್ಟೈತ್ರಿ, 4/7 ಆಗುತ್ತೆ. 4:3 ಅಂದರೆ 4/7 ಮೈನಸ್ ನ್ಯೂ ಶೇರ್ ಅಂದರೆ 7/14 ಆಗುತ್ತೆ. ಸೊ 7 ಮತ್ತು 14 ಇದ್ದು LCM ತೆಗಿಬೇಕ್ರಿ, 14 ಬರುತ್ತೆ. 7 2 4 2 14 1s 7 1s 4 2 ಎಷ್ಟು ರೀ, 8 ಮೈನಸ್ 7 1 7 ಡಿವೈಡೆಡ್ ಬೈ 14. 8 ಮೈನಸ್ 7 ಅಂದರೆ 1/14 ಆಗುತ್ತೆ. ಅದೇ ರೀತಿಯಾಗಿ ಬೀದ್ ಮಾಡಬೇಕು. ಬೀಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಎಷ್ಟೈತ್ರಿ, 3/7 ಇದೆ. ಮೈನಸ್ ನ್ಯೂ ರೇಷಿಯೋ ಅಂದರೆ 4/14 ಆಗುತ್ತೆ. ಸೊ LCM ಏನಾಗುತ್ತೆ, 14 ಆಗುತ್ತೆ. 7 ಮತ್ತು 14 7 2s 3 2s 4 1s 14 1s 3 2s ಎಷ್ಟು, 6 ಆಗುತ್ತೆ. ಮೈನಸ್ 4 1s 4 ಡಿವೈಡೆಡ್ ಬೈ 14. 6 ಮೈನಸ್ 4 ಅಂದರೆ 2/14 ಆಗುತ್ತೆ. ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು 1:2. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ.
ಕ್ವಶನ್ ಏನು ಕೇಳ್ಯಾರಿ ಅವರು? ಕ್ವಶನ್ ಏನು ಕೇಳ್ಯಾರಿ ಅವರು? ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್, X and Y are partners sharing profit and losses in the ratio of 5:3. They admit Z into the partnership and all partners agree to share profit and losses equally. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳಿದ್ದಾರೆ ಅವರು? ಎಕ್ಸ್ ಮತ್ತು ವೈ ಅನ್ನೋರು ಪಾರ್ಟ್ನರ್ಸ್ ಅದಾರಂತ, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 5:3 ಪ್ರಕಾರ ಹಂಚ್ಕೋತಾರಂತ. ಜೆಡ್ ಅನ್ನೋರು ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅವಾಗ ಅವ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಈಕ್ವಲ್ ಆಗಿ ಹಂಚ್ಕೋತಾರೆ. ಅವಾಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈಯನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು old share minus new share. X is a sacrifice share is equals to old share ಎಷ್ಟೈತ್ರಿ? 5/8 ಆಗುತ್ತೆ. ಮೈನಸ್ ನ್ಯೂ ಶೇರ್ ಅಂದರೆ ನ್ಯೂ ಶೇರ್ ಏನು ಕೊಟ್ಟಿದ್ದಾರೆ ಇವರು? ಅಗ್ರಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂದ್ರೆ ಎಕ್ಸ್ ವೈ ಆ್ಯಂಡ್ ಝೆಡ್ 3 ಜನ ಅಂದರೆ 1:1:1. ಸೊ ಹಾಗಾಗಿ 1/3 ಬರುತ್ತೆ. ಸೊ 8 ಮತ್ತು 3 LCM ತೆಗೆದ್ರೆ ಎಷ್ಟು ಬರ್ತೀರಿ? 24 ಬರುತ್ತೆ. ಅದಕ್ಕೆ 8 3 24, 5 3 3 8 1 8 5 3 ಎಷ್ಟು ರೀ? 15 ಮೈನಸ್ 1 8 8 ಆಗುತ್ತೆ ಡಿವೈಡೆಡ್ ಬೈ 24. ಸೊ 15 ಮೈನಸ್ 8 ಅಂದರೆ 7/24 ಆಗುತ್ತೆ. ಅದೇ ರೀತಿಯಾಗಿ ವೈದ್ ಮಾಡಬೇಕು ರೀ. ವೈಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಅಂದರೆ ಏನೈತೆ ರೀ? 3/8 ಇದೆ. ಮೈನಸ್ ನ್ಯೂ ರೇಷಿಯೋ ಅಂತಂದರೆ ಏನಾಗುತ್ತೆ? 1/3 ಆಗುತ್ತೆ. ಸೊ 8 ಮತ್ತು 3 LCM 24 ಆಗುತ್ತೆ. 8 3 24 ರೀ. 3 8 24. ಸೊ 3 3 9 ಮೈನಸ್ 1 × 8 ಅಂದರೆ 8 ಆಗುತ್ತೆ ಡಿವೈಡೆಡ್ ಬೈ 24. 9 ಮೈನಸ್ 8 ಅಂದರೆ 1/24 ಆಗುತ್ತೆ. ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 7:1 ರೀ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಕ್ವಶನ್ ಏನು ಕೇಳ್ಯಾರಿ ಅವರು? ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:2. ದೇ ಅಡ್ಮಿಟ್ ಸಿ ಇನ್ ಟು ದ ಪಾರ್ಟ್ನರ್ಶಿಪ್ ಆ್ಯಂಡ್ ಆಲ್ ದ ಪಾರ್ಟ್ನರ್ಸ್ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕೇಳಿದ್ದಾರೆ. ಅಂದರೆ ಏನು ರೀ? ಎ ಮತ್ತು ಬಿ ಅವರು ಪಾರ್ಟ್ನರ್ಸ್ ಅದಾರಂತ, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 4:2 ಪ್ರಕಾರ ಹಂಚ್ಕೋತಾರಂತ. ಅವಾಗ ಏನಾಗ್ತಾರೆ? ಸಿ ಅನ್ನೋರು ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅವಾಗ ಆಲ್ ದಿ ಪಾರ್ಟ್ನರ್ಸ್ ಏನು ಮಾಡ್ತಾರೆ? ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಈಕ್ವಲ್ ಆಗಿ ಹಂಚ್ಕೋತಾರೆ. ಅವಾಗ ಏನಾಗುತ್ತೆ ರೀ? NPSR 1:1:1 ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಸ್ಯಾಕ್ರಿಫೈಸ್ ಶೇರ್ is equals to old share minus new share. ಫಸ್ಟ್ ಏದಕ್ಕೆ ಫೈಂಡ್ ಔಟ್ ಮಾಡಬೇಕು. ಎ ಇಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಎಷ್ಟೈತ್ರಿ? 4/6 ಆಗುತ್ತೆ. ನೆಕ್ಸ್ಟ್ ಏನದ? ಆಲ್ ದ ಪಾರ್ಟ್ನರ್ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂದರೆ. ಸೊ 1:1:1 ಅಂದರೆ 1/3 ಆಗುತ್ತೆ ನ್ಯೂ ಶೇರ್. 6 ಮತ್ತು 3 LCM ತೆಗೆದ್ರೆ ಎಷ್ಟಾಗುತ್ತೆ ರೀ? 6 ಬರುತ್ತೆ. ಸೊ 6 1 3 2 6 4 1 4 ಮೈನಸ್ 1 × 2 ಅಂದರೆ 2 ಆಗುತ್ತೆ ಡಿವೈಡೆಡ್ ಬೈ 6. 4 ಮೈನಸ್ 2 ಅಂದರೆ 2/6 ಆಗುತ್ತೆ. ಅದೇ ರೀತಿಯಾಗಿ ಬಿ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು ರೀ. ಬಿ ಈಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು 2/6 ಮೈನಸ್ 1/3 ಆಗುತ್ತೆ ರೀ. ಸೊ 6 ಮತ್ತು 3 LCM 6 ಆಗುತ್ತೆ. 6 1 3 2 ಸೊ 2 1 2 ಮೈನಸ್ 1 × 2 ಅಂದರೆ 2 ಆಗುತ್ತೆ ರೀ ಡಿವೈಡೆಡ್ ಬೈ 6. 2 ಮೈನಸ್ 2 ಅಂದರೆ 6. 0 ಮೈನಸ್ 0 ಡಿವೈಡೆಡ್ ಬೈ 6 ಆಗುತ್ತೆ ರೀ ಇದು. ಸೊ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ಸ್ ಟು 2:0 ಆಗುತ್ತೆ ರೀ. ದೇರ್ ಫೋರ್ ಎ ಸ್ಯಾಕ್ರಿಫೈಸ್ಡ್ ಶೇರ್ ಫಾರ್ ಸಿ ಅಂದ್ರೆ ಏನು ಮಾಡ್ತಾರೆ? ಎ ಒಬ್ಬರು ಏನು ಮಾಡ್ತಾರೆ? ಸ್ಯಾಕ್ರಿಫೈಸನ್ನು ಮಾಡ್ತಾರೆ. ಯಾರಿಗೋಸ್ಕರ? ಸಿಗೋಸ್ಕರ. ಥ್ಯಾಂಕ್ ಯು ಆಲ್.